ಬಿಸಿಲು ಬರ್ತಾ ಇದೆ, ಅದಕ್ಕೆ ಯಾವುದಾದ್ರೂ ತಂಪಾದ ಪಾನೀಯ ತೋರಿಸೋಣ ಅಂತ ಈ ವಿಡಿಯೋ ಮಾಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬಿಸಿಲು ಬರ್ತದೆ, ಏನಾದರೂ ಕುಡಿಯೋಣ ಅಂತ ಅನಿಸ್ದಾಗ ಬಿಸಿಲಲ್ಲಿ 2 ನಿಂಬೆಹಣ್ಣು ತೊಗೊಂಡಿದ್ದೀನಿ. ನಾನಿಲ್ಲಿ ಅರ್ಧ ಬೌಲ್ ಆಗೋಷ್ಟು ಶುಗರು, ಸ್ವಲ್ಪ ಪುದೀನ, ಒಂದು ಅರ್ಧ ಇಂಚಷ್ಟು ಶುಂಠಿ, ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಒಂದು ಸ್ಟೀಲ್ ಬೌಲ್ ತೊಗೋತಾ ಇದ್ದೀನಿ. ಯಾವುದೇ ಥರ ನಿಂಬೆ ರಸ ಮಾಡುವಾಗ ಪ್ಲಾಸ್ಟಿಕ್ನ ಬಳಸೋದು ಬೇಡ, ಸ್ಟೀಲ್ ಅಥವಾ ಗಾಜಿಂದು ಉಪಯೋಗಿಸಿ. ನಾನಿಲ್ಲಿ 1 ಲೀಟರ್ ವಾಟರ್ ತೊಗೊಂಡಿದ್ದೀನಿ. ಹಾಗೆ 2 ನಿಂಬೆಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ಗ್ಲಾಸಲ್ಲಿ. ಡೈರೆಕ್ಟಾಗಿ ನಾನು ಬೌಲ್ಗೆ ಅಲ್ಲಿ ಹಾಕ್ಕೊಳ್ಳಲ್ಲ, ನಾನು ಸೋಸ್ಕೊಂಡೇ ಹಾಕ್ಕೊಳ್ಳೋದು. ನಂತರ ನಾನು ಇದಕ್ಕೆ 1/4 ಕಪ್ ಆಗೋಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಬೇಕಂದರೆ ನೀವು ಬೆಲ್ಲನೂ ಹಾಕ್ಕೋಬೋದು. ಯಾರು ಬೆಲ್ಲ ಉಪಯೋಗಿಸ್ತೀರೋ ಅವರು. ಚೆನ್ನಾಗಿ ಅದನ್ನು ನಾವು ಕಲಿಸ್ಕೊಳ್ಳೋಣ. ಚೆನ್ನಾಗಿ ಸಕ್ಕರೆ ಎಲ್ಲ ಕರಗಬೇಕು. ನಾನು ಇದಕ್ಕೆ ಸ್ವಲ್ಪ 1-2 ಚಿಟಿಕೆ ಆಗೋಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಹಾಕಿದ್ರೆ. ಮತ್ತು 2 ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಇದೆ, 1 ಶುಂಠಿ ಹಾಗೆ 1 ಪುದೀನ. ಸ್ವಲ್ಪ ನಾನು 1/4 ಚಿಟಿಕೆ ಆಗುವಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಶುಂಠಿ ಏನಿದೆ, ಅದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆಯಲ್ಲ, ಅದನ್ನು ತುರ್ಕೊಳ್ತಾ ಇದ್ದೀನಿ. ಅದರ ರಸ ಮಾತ್ರ ಹಾಕಿದ್ರೆ ಸಾಕು. ಇಷ್ಟು ನಾನು 2 ಗ್ಲಾಸ್ ಮಾಡೋದಕ್ಕೆ ನಾನು ಇಷ್ಟೇ ಹಾಕಿರೋದು, ಅರ್ಧ ಇಂಚಷ್ಟು ತೊಗೊಂಡಿದ್ದೀನಿ. ಅದರ ರಸ ಹಾಕಿದ್ರೆ ಸಾಕು. ಅದನ್ನು ಡಿಪ್ ಬೇಕಾದರೂ ನೀವು ಮಾಡ್ಕೊಳ್ಬೋದು, ತುಂಬಾ ಒಳ್ಳೆಯದು. ಹಾಗೆ ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ, ಚಿಕ್ಕದಾಗಿ ಕತ್ತಿಸಿಟ್ಕೊಂಡಿರುವಂಥದ್ದು. ತುಂಬಾ ಸುಸ್ತಿಗೆಲ್ಲ ತುಂಬಾ ಒಳ್ಳೆಯದು. ಪುದೀನ ಮತ್ತು ಶುಂಠಿ ನೀವು ಬೆರೆಸಿದಾಗ ಸುಸ್ತೆಲ್ಲ ಅನ್ನೋದು ಏನೂ ಇರಲ್ಲ ಬಿಸಿಲಲ್ಲಿ ಜ್ಯೂಸ್ ಕುಡಿದಾಗ. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡ್ರು ಸಹ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 2 ಗ್ಲಾಸ್ ತೊಗೊಂಡಿದ್ದೀನಿ, ಅದಕ್ಕೆ ನಾನು 2 ಐಸ್ ಕ್ಯೂಬ್ಸ್ ಹಾಕ್ಕೊಳ್ತಾ ಇದ್ದೀನಿ. 1-2 ಗ್ಲಾಸ್ಗೆ 2 ಗ್ಲಾಸ್ಗೆ ನಾನಿಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ವರ್ಷ ಆಶಿಕಾ ಸ್ಕೂಲಿಂದ ಕಾಲೇಜಿಂದ ಬಂದಿದ್ದರು, ಅದಕ್ಕೋಸ್ಕರ ನಾನು ಮಧ್ಯಾಹ್ನಕ್ಕೆ ಜ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ. ಹೇಗೆ ಆಗ್ತದೆ, ಹೇಗೆ ಚೆನ್ನಾಗಿ ಬರ್ತದೆ ಅಂತ ನೀವೇ ನೋಡ್ಬೋದು. ಒಂಥರ ಡಿಫ್ರೆಂಟ್ ಟೇಸ್ಟೇ ಸಿಗುತ್ತೆ ಶುಂಠಿ ಅಥವಾ ಪುದೀನ ಹಾಕಿರೋದ್ರಿಂದ. 2 ಗ್ಲಾಸ್ಗೂ ಹಾಕಿದ್ಮೇಲೆ ನಾನಿಲ್ಲಿ ಚಾಟ್ ಪೌಡರ್ನ ಸ್ವಲ್ಪ ಟೇಸ್ಟಿಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ 2 ಗ್ಲಾಸ್ಗೂ. ಹಾಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಬಿಸಿಲಲ್ಲಿ ಈ ರೀತಿ ಕುಡಿದ್ರೆ ತುಂಬ ಸುಸ್ತು ಅನ್ನೋದು ನಿಮಗೆ ಕಣ್ಣಿಗೆ ಕಾಣಿಸೋದೇ ಇಲ್ಲ. ನಿಮಗೆ ಇಷ್ಟ ಆದರೆ ನೀವು ಮನೆಯಲ್ಲಿ ಮಾಡ್ಕೊಂಡು ಕುಡೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.